ನಮಸ್ಕಾರ ಸ್ನೇಹಿತರೆ, ನೀವು ಅನೇಕರ ಮನೆಯ ದೇವರ ಕೋಣೆಯಲ್ಲಿ ಗಾಜಿನ ಲೋಟದಲ್ಲಿ ನೀರು ತುಂಬಿ ಅದರಲ್ಲಿ ನಿಂಬೆಹಣ್ಣು ಹಾಕಿರುವುದನ್ನು ನೋಡಿರುತ್ತೀರಿ. ಇದು ಕೇವಲ ಅಲಂಕಾರಕ್ಕಲ್ಲ, ಇದರ ಹಿಂದೆ ಅದ್ಭುತವಾದ ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳಿವೆ. ಅದು ಏನು ಅಂತ ತಿಳಿಯೋಣ ಬನ್ನಿ. ಹಿಂದೂ ಸಂಪ್ರದಾಯದ ಪ್ರಕಾರ ನಿಂಬೆಹಣ್ಣಿಗೆ ಋಣಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಶಕ್ತಿ ಇದೆ. ಇದರ ಪ್ರಮುಖ ಪ್ರಯೋಜನಗಳು ಇಲ್ಲಿವೆ. ನಕಾರಾತ್ಮಕ ಶಕ್ತಿಯ ನಿವಾರಣೆ. ಮನೆಯಲ್ಲಿರುವ ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಕಂಪನಗಳನ್ನು ಈ ನಿಂಬೆಹಣ್ಣು ಹೀರಿಕೊಳ್ಳುತ್ತದೆ. ವಾಸ್ತು ದೋಷ ನಿವಾರಣೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಈಶಾನ್ಯ ಮೂಲೆಯಲ್ಲಿ ಅಥವಾ ದೇವರ ಮನೆಯಲ್ಲಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಲಕ್ಷ್ಮಿ ಕಟಾಕ್ಷ. ಸ್ವಚ್ಛವಾದ ನೀರು ಮತ್ತು ನಿಂಬೆಹಣ್ಣು ಸೌಭಾಗ್ಯದ ಸಂಕೇತ. ಇದು ಮನೆಯಲ್ಲಿ ಧನಾಗಮನಕ್ಕೆ ದಾರಿಯಾಗುತ್ತದೆ ಎಂದು ನಂಬಲಾಗಿದೆ. ಯಾವಾಗಲೂ ಒಂದು ಗಾಜಿನ ಲೋಟವನ್ನೇ ಬಳಸಿ. ಲೋಟದಲ್ಲಿ 3/4 ಭಾಗದಷ್ಟು ಶುದ್ಧವಾದ ನೀರನ್ನು ತುಂಬಿ ಅದರಲ್ಲಿ ಒಂದು ಕಲೆಯಿಲ್ಲದ ತಾಜಾ ನಿಂಬೆಹಣ್ಣನ್ನು ಹಾಕಿ. ನೆನಪಿಡಿ, ಪ್ರತಿ ಶನಿವಾರ ಅಥವಾ ಮಂಗಳವಾರ ಈ ನೀರನ್ನು ಮತ್ತು ನಿಂಬೆಹಣ್ಣನ್ನು ಬದಲಾಯಿಸಬೇಕು. ಹಳೆಯ ನಿಂಬೆಹಣ್ಣನ್ನು ಯಾರು ತುಳಿಯದ ಜಾಗಕ್ಕೆ ಅಥವಾ ಹರಿಯುವ ನೀರಿಗೆ ಹಾಕಿ. ಸರಳವಾಗಿ ಕಾಣುವ ಈ ಕ್ರಮ ನಿಮ್ಮ ಮನೆಯಲ್ಲಿ ಧನಾತ್ಮಕ ಬದಲಾವಣೆ ತರಬಲ್ಲದು. ನೀವು ಕೂಡ ಹಿಂದೆ ಇದನ್ನು ಪ್ರಯತ್ನಿಸಿ ನೋಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ.